ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಎಷ್ಟೋ ತಂದೆ ತಾಯಂದಿರು ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿರ್ತಾರೆ. ಅಂತಹ ಹೆಣ್ಣು ಮಕ್ಕಳನ್ನು ಇದ್ದಕ್ಕಿದ್ದ ಹಾಗೆ ಯಾವನೋ ಮುಸ್ಲಿಂ ಹುಡುಗ ಲವ್ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಮದುವೆ ಮಾಡಿಕೊಂಡು ಹಿಂದೂ ಹೆಸರನ್ನು ಬದಲಾಯಿಸಿ ಮುಸ್ಲಿಂ ಹೆಸರನ್ನು ಇಟ್ಟು ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರ ಮಾಡಿ ಸ್ವತಂತ್ರವಾಗಿ ಇದ್ದ ಹಿಂದೂ ಹುಡುಗಿಯನ್ನು ಬುರ್ಕಾ ಹಾಕಿ ಅದರ ಒಳಗೆ ಧರ್ಮದ ಹೆಸರಲ್ಲಿ ಕುಡಿ ಹಾಕಿದರೆ ಆ ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತಾಯಂದಿರ ಪರಿಸ್ಥಿತಿ ಹೇಗೆ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಲವ್ ಜಿಹಾದ್ ಹೆಸರಲ್ಲಿ ಹಿಂದೂಗಳನ್ನು ಮತಾಂತರ ಮಾಡೋದೇ ಬಹಳಷ್ಟು ಮುಸ್ಲಿಂ ಹುಡುಗರ ಕೆಲಸ ಆಗಿ ಹೋಗಿದೆ. ಇಂತಹ ಕೆಲಸಕ್ಕೆ ಬ್ರೇಕ್ ಹಾಕೋಕೆ ಈಗ ಮರಣದಂಡನೆ ಶಿಕ್ಷೆ ಕೊಟ್ಟರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಈಗ ಅಂಥದ್ದೇ ಕಾನೂನನ್ನು ತರೋಕೆ ಭಾರತದ ಒಂದು ರಾಜ್ಯ ಹೊರಟಿದೆ. ಇಂತಹ ದೊಡ್ಡ ನಿರ್ಧಾರವನ್ನು ತಗೊಂಡಿರೋ ಸರ್ಕಾರ ಯಾವುದು, ಏನಿದರ ಉದ್ದೇಶ, ಇದರಿಂದ ಹಿಂದೂ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಕಾಪಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇಲ್ಲಿಯವರೆಗೆ ನಾವೆಲ್ಲರೂ ಯೋಗಿ ಆದಿತ್ಯನಾಥ್ ಅವರ ಕಠಿಣ ಕ್ರಮಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ಹಿಂದೂಗಳಿಗಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ ಅವರು ತಗೊಂಡಿರೋ ನಿರ್ಧಾರಗಳು ಅತ್ಯುತ್ತಮ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವರ ಜೊತೆಗೆ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ದೇಶದಲ್ಲಿ ಮೊದಲ ಬಾರಿಗೆ ತಂದಿದ್ರು. ಇದು ಒಂದು ದೊಡ್ಡ ನಿರ್ಧಾರ ಆಗಿತ್ತು. ಇವರ ಜೊತೆ ಈಗ ತುಂಬಾ ಟ್ರೆಂಡಿಂಗ್ನಲ್ಲಿರೋದು ದೆಹಲಿಯ ಸಿಎಂ ರೇಖಾ ಗುಪ್ತಾ. ಇವರ ಕಠಿಣ ನಿರ್ಧಾರಗಳು ಆಮ್ ಆದ್ಮಿ ಪಕ್ಷದ ಬುಡಕ್ಕೆ ಬಂದು ಕೂತ್ಕೊಂಡಿವೆ. ಈಗ ಅದೇ ಸಾಲಿಗೆ ಮತ್ತೊಬ್ಬ ಮುಖ್ಯಮಂತ್ರಿ ಸೇರಿಕೊಳ್ಳಲೇಬೇಕು. ಅಂಥದ್ದೇ ಒಂದು ಕಾನೂನನ್ನು ತರೋಕೆ ಹೊರಟಿದ್ದಾರೆ. ಅವರು ಯಾರಂದರೆ ಅವರೇ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್. ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇವರು ಇಂತಹ ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಆದರೆ ಇವರು ಕೂಡ BJP ಪಕ್ಷದ ಸಿಎಂ ಅನ್ನೋದು ನಾವು ಗಮನಿಸಬೇಕಾಗಿರೋ ಅಂಶ. ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಹೇಸಿಗೆ ತಿನ್ನೋ ಕೆಲಸವನ್ನು ಅಲ್ಲಿನ ಸಿಎಂಗಳು ಮಾಡ್ತಾ ಇದ್ರೆ, BJP ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾತ್ರ ತಪ್ಪು ನಡೆಸೋಕೆ ಮುಸಲ್ಮಾನರನ್ನು ಬಿಡಲ್ಲ ಅನ್ನೋ ರೀತಿ ನಿರ್ಧಾರಗಳನ್ನು ಜೊತೆಗೆ ಕಾನೂನನ್ನು ತಗೊಂಡು ಬರ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ನಾವು ಕರ್ನಾಟಕದಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳೋಕ್ಕೂ ನಾಚಿಕೆ ಆಗುತ್ತೆ. ಗೆಳೆಯರೆ, ಬಹಳಷ್ಟು ಸಲ ನಾವೆಲ್ಲರೂ ಈ ಲವ್ ಜಿಹಾದ್ ಅನ್ನೋದನ್ನು ಕೇಳಿರ್ತೀವಿ, ನೋಡಿರ್ತೀವಿ. ಪ್ರೀತಿಯ ಹೆಸರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ನಂಬಿಸಿ ಮೋಸ ಮಾಡೋದು, ಇನ್ನು ಕೆಲ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ನಾವು ಹೇಳಿದ ಹಾಗೆ ಬದುಕಬೇಕು ಅನ್ನೋದು, ಹಾಗೆ ಆಗದೇ ಇದ್ದಾಗ ಅವರಿಗೆ ತಲಾಕ್ ಕೊಟ್ಟು ರಸ್ತೆಯಲ್ಲಿ ಹೆಣ್ಣು ಮಕ್ಕಳನ್ನು ಬಿಟ್ಟು ಇನ್ನೊಬ್ಬಳ ಜೊತೆ ಮದುವೆ ಆಗೋದು, ಇದೆಲ್ಲ ಹಿಂದೂಗಳ ಮೇಲಿನ ದೌರ್ಜನ್ಯ ಅನ್ನೋದು ನಮಗೂ ಗೊತ್ತಿದೆ. ಆದರೆ ಇದಕ್ಕೆ ಹೆಸರು ಮಾತ್ರ ಪ್ರೀತಿ. ಈ ಲವ್ ಅನ್ನೋ ಹೆಸರಲ್ಲಿ ಒಂದು ಹಿಂದೂ ಹುಡುಗಿಯನ್ನು ಪ್ರೀತಿ ಹೆಸರಲ್ಲಿ ಮದುವೆ ಮಾಡಿಕೊಂಡು ಅವಳಿಗೆ ಮಗುವನ್ನು ಕೊಟ್ಟು ಅರ್ಧದಲ್ಲಿ ಬಿಟ್ಟರೆ ಅದಕ್ಕೆ ಒಂದು ರೇಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಆ ರೇಟ್ ಕೂಡ ಜಾತಿ ಆಧಾರದ ಮೇಲೆ ಫಿಕ್ಸ್ ಆಗುತ್ತೆ. ದಲಿತ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ಗೆ ತಳ್ಳಿದ್ರೆ 3 ಲಕ್ಷ, ಒಕ್ಕಲಿಗ ಹಾಗೂ ಲಿಂಗಾಯತ ಹೆಣ್ಣು ಮಕ್ಕಳನ್ನ ಏನಾದರೂ ಲವ್ ಜಿಹಾದ್ಗೆ ತಳ್ಳಿದ್ರೆ ಅಲ್ಲಿ 7 ಲಕ್ಷ, ಬ್ರಾಹ್ಮಣ ಹುಡುಗಿಯನ್ನ ನಂಬಿಸಿ ಮದುವೆಯಾಗಿ ಮಗುವನ್ನ ಕೈಗೆ ಕೊಟ್ಟು ತಲಾಕ್ ಕೊಟ್ರೆ 10 ಲಕ್ಷ. ಈ ರೀತಿಯ ಲವ್ ಜಿಹಾದ್ ಅನ್ನೋದು ಕರ್ನಾಟಕದಲ್ಲೂ ನಡೀತಾ ಇದೆ, ದೇಶದಲ್ಲೂ ನಡೀತಾ ಇದೆ. ಇಡೀ ವಿಶ್ವದಲ್ಲೂ ಇದು ಸಾಂಕ್ರಾಮಿಕ ರೋಗದ ರೀತಿ ಹರಡಿದೆ. ಇದನ್ನೆಲ್ಲ ನೋಡಿದಾಗ, ಅದರಲ್ಲೂ ನಮ್ಮ ಕಣ್ಣ ಮುಂದೆ ಇಂತಹ ಘಟನೆಗಳು ನಡೆದಾಗ ಇದಕ್ಕೆಲ್ಲ ನಮ್ಮ ದೇಶದಲ್ಲಿ ಯಾಕೆ ಕಾನೂನಲ್ಲಿ ಕಠಿಣ ಶಿಕ್ಷೆ ಇಲ್ಲ ಅಂತ ನಮ್ಮದೇ ಕಾನೂನಿನ ಮೇಲೆ ಬೇಸರ ಮಾಡಿಕೊಂಡು ಕೈಲಾಗದವರ ರೀತಿ ಇದ್ದು ಬಿಡ್ತೀವಿ. ಆದರೆ ಈಗ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಈ ಲವ್ ಜಿಹಾದ್ ಮತ್ತು ಕಾನೂನು ಬಾಹಿರ ಮತಾಂತರ ಮಾಡೋರಿಗೆ ಮರಣದಂಡನೆ ವಿಧಿಸೋಕೆ ಕಾನೂನಿನ ತಿದ್ದುಪಡಿ ಮಾಡೋಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಗೆಳೆಯರೆ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಿನ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ರಾಜ್ಯದಲ್ಲಿ ಬಲವಂತದ ಧಾರ್ಮಿಕ ಮತಾಂತರಕ್ಕೆ ಅವಕಾಶವನ್ನು ನೀಡಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸರ್ಕಾರ ಈ ಹಿಂದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋರಿಗೆ ಮರಣದಂಡನೆಯನ್ನು ವಿಧಿಸೋ ತಿದ್ದುಪಡಿಯನ್ನು ತಂದಿತ್ತು. ಈಗ ಹುಡುಗಿಯರನ್ನು ಇಸ್ಲಾಂಗೆ ಮತಾಂತರ ಮಾಡೋರಿಗೆ ಮರಣದಂಡನೆ ವಿಧಿಸೋ ಮೊದಲ ರಾಜ್ಯ ಮಧ್ಯಪ್ರದೇಶ ಆಗುತ್ತೆ ಅಂತ ಯಾದವ್ ಹೇಳಿದ್ದಾರೆ. ಮುಗ್ಧ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡುವವರ ವಿರುದ್ಧ ಸರ್ಕಾರ ಕಠಿಣ ನಿಲುವನ್ನು ಹೊಂದಿದೆ. ಈ ವಿಷಯದಲ್ಲಿ ಮಧ್ಯಪ್ರದೇಶ ಸರ್ಕಾರ ಮರಣದಂಡನೆಯನ್ನ ಈಗಾಗಲೇ ಪರಿಚಯಿಸಿದೆ. ಇದರ ಜೊತೆ ಜನರನ್ನ ಮತಾಂತರ ಮಾಡೋಕ್ಕೆ ಒತ್ತಾಯ ಮಾಡೋರಿಗೂ ಕೂಡ ಮರಣದಂಡನೆ ವಿಧಿಸೋ ಕಾನೂನನ್ನ ಮಧ್ಯಪ್ರದೇಶದಲ್ಲಿ ಪರಿಚಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಇಂತಹ ಕಾನೂನನ್ನ ತಂದ ಮೊದಲ ರಾಜ್ಯ ಅಂತ ಅನ್ನಿಸಿಕೊಳ್ಳುತ್ತೆ. ಇದರ ಜೊತೆ ಕಾನೂನು ಬಾಹಿರ ಧಾರ್ಮಿಕ ಮತಾಂತರದ ಹಿಂದೆ ಇರೋರನ್ನ ಕೂಡ ಮಧ್ಯಪ್ರದೇಶ ಸರ್ಕಾರ ಬಿಡಲ್ಲ ಅನ್ನೋದನ್ನ ಅಲ್ಲಿನ ಮುಖ್ಯಮಂತ್ರಿ ಮೋಹನ್ ಯಾದವ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಮಧ್ಯಪ್ರದೇಶ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಸ್ವಾಭಿಮಾನಕ್ಕೆ ಬದ್ಧವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಮಧ್ಯಪ್ರದೇಶದ ಸಿಎಂ ಎಕ್ಸ್ ಖಾತೆಯಲ್ಲಿ ಹಾಕಿದ ತಕ್ಷಣ ಉರಿ ಹತ್ಕೊಂಡಿದ್ದು ಮಾತ್ರ ಕಿತ್ತು ಹೋದ ಕಾಂಗ್ರೆಸ್ ನಾಯಕರಿಗೆ
ಬಲವಂತದ ಧಾರ್ಮಿಕ ಮತಾಂತರ ಅಂದ್ರೆ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿಗರು ಎಷ್ಟರ ಮಟ್ಟಿಗೆ ಹೇಸಿಗೆ ತಿಂತಾರೆ ಅನ್ನೋದನ್ನ ಯೋಚನೆ ಮಾಡಿ. ಇವರಿಗೆ ಬಲವಂತದ ಮತಾಂತರ ಅಂದ್ರೆ ಗೊತ್ತಿಲ್ವಂತೆ. ಇಂತಹ ಅಯೋಗ್ಯರನ್ನ, ಅವಿವೇಕಿಗಳನ್ನ ಇನ್ನೂ ಭಾರತದಲ್ಲಿ ಗೆಲ್ಲಿಸ್ತಾ ಇದ್ದೀವಿ. ಅಂದ್ರೆ ನಮ್ಮಂತ ಮುಟ್ಟಾಳರು ಯಾರಾದರೂ ಇದ್ದಾರೆ ಅಂದ್ರೆ ಇಸ್ಲಾಂಗೆ ಹುಡುಗಿಯರನ್ನ ಮತಾಂತರ ಮಾಡೋರಿಗೆ ಮರಣದಂಡನೆ ನೀಡೋಕೆ ತಿದ್ದುಪಡಿಯನ್ನ ಮಾಡ್ತೀವಿ ಎಂದಾಕ್ಷಣ ಅದೇ ಮುಸಲ್ಮಾನರ ಕಕ್ಕ ತಿನ್ನೋ ಕಾಂಗ್ರೆಸ್ ಈ ವಿಷಯದಲ್ಲೂ ಅವರ ಪರ ನಿಲ್ಲೋಕೆ ಹೋಗ್ತಾ ಇದೆ ಅಂದರೆ ಮೊದಲು ಅವರಿಗೆ ಮತ ಹಾಕಿದವನ ಮನೆಯ ಹೆಣ್ಣು ಮಕ್ಕಳ ಬಲಾತ್ಕಾರದ ಮತಾಂತರ ಆಗಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಅವರೆಲ್ಲ ಕಾಂಗ್ರೆಸ್ಗೆ ಮತವನ್ನು ಹಾಕೋದನ್ನು ನಿಲ್ಲಿಸ್ತಾರೆ. ಎಲ್ಲಿಯವರೆಗೆ ಅವರವರ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಬರೋದಿಲ್ವೋ ಅಲ್ಲಿಯವರೆಗೆ ಬೇರೆಯವರ ಕಷ್ಟ, ಬೇರೆಯವರ ಮನೆಯವರ ಕಷ್ಟ ಮತ ಹಾಕೋ ಮುಟ್ಟಾಳರಿಗೆ ಗೊತ್ತಾಗಲ್ಲ. ಕೇವಲ ಬಕೆಟ್ ಹಿಡ್ಕೊಂಡು ಜೈ ಜೈ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ ಅಷ್ಟೇ. ಗೆಳೆಯರೆ, ಎಷ್ಟೋ ಹೆಣ್ಣು ಮಕ್ಕಳ ಜೀವನ, ಅದರಲ್ಲೂ ಲವ್ ಜಿಹಾದ್ ಮತ್ತು ಬಲವಂತದ ಮತಾಂತರ ಆದವರ ಜೀವನ ಬೀದಿ ಪಾಲಾಗಿದೆ. ಎಷ್ಟು ಹೆಣ್ಣು ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಂದು ಬಾರಿ ಇಸ್ಲಾಂಗೆ ಮತಾಂತರ ಆದರೆ ಮುಗಿದೇ ಹೋಯಿತು. ಕಾನೂನಿನ ಪ್ರಕಾರ ಹೋರಾಟ ನಡೆಸೋಕು ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರವೇ ಹೋರಾಟ ನಡೆಸಬೇಕು. ಆ ಮುಸ್ಲಿಂ ಪರ್ಸನಲ್ ಲಾ ನೋಡಿದರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯೇ ಇಲ್ಲದ ಕಾನೂನು. ಅದರಲ್ಲಿ ಹೆಣ್ಣು ಮಕ್ಕಳು ಬೀದಿಯಲ್ಲಿ ನಿಲ್ಲಬೇಕೇ ಹೊರತು ಬದುಕಿ ಬಾಳೋ ಅವಕಾಶ ಸಿಗೋದೇ ಇಲ್ಲ. ಇನ್ನು ಈ ರೀತಿಯ ಮರಣದಂಡನೆಯನ್ನು ಕೊಡೋ ಕಾನೂನಿನ ತಿದ್ದುಪಡಿ ಅಷ್ಟೊಂದು ಸುಲಭನ ಅಂದರೆ ಸಂಪುಟ ಒಪ್ಪಿಕೊಂಡ್ರೆ ಅದೇನು ಕಷ್ಟ ಆಗಲ್ಲ. ಆದರೆ ಇಲ್ಲಿ ವಿರೋಧ ಪಕ್ಷಗಳ ನಿಲುವು ಏನು ಅನ್ನೋದು ಮುಖ್ಯ. ಯಾಕಂದರೆ ಈ ಕಾನೂನು ತಿದ್ದುಪಡಿಗೆ 2/3 ಮೆಜಾರಿಟಿ ಬೇಕಾಗತ್ತೆ. ಈಗಾಗಲೇ ಅಪ್ರಾಪ್ತ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮರಣದಂಡನೆ ಕೊಡೋ ಕಾನೂನನ್ನು ತಿದ್ದುಪಡಿ ಮಾಡಿರೋ ಮಧ್ಯಪ್ರದೇಶದ ಮೋಹನ್ ಯಾದವ್ ಸರ್ಕಾರಕ್ಕೆ ಇದೇನು ಕಷ್ಟದ ವಿಚಾರ ಆಗಲ್ಲ. ಈಗ ಮೋಹನ್ ಯಾದವ್ ಅವರನ್ನು ನೋಡ್ತಾ ಇದ್ರೆ ಯೋಗಿ ಆದಿತ್ಯನಾಥ್ ಅವರ ಅಣ್ಣ ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ. ಕೇವಲ BJP ಅಧಿಕಾರದಲ್ಲಿರೋ ರಾಜ್ಯಗಳು ಮಾತ್ರ ಇಂತಹ ಕಾನೂನಿಗೆ ತಿದ್ದುಪಡಿಯನ್ನು ತರ್ತಾ ಇದ್ದರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಅದೇನು ಕಿತ್ತ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಒಟ್ಟಿನಲ್ಲಿ BJP ಅಧಿಕಾರದಲ್ಲಿರೋ ಒಂದೊಂದೇ ರಾಜ್ಯಗಳು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಉತ್ತಮವಾದ ಬೆಳವಣಿಗೆ. ಆದರೆ ಇಂತಹ ಕಠಿಣ ಕಾನೂನು ಬೇಡ ಅಂತ ಹೇಳೋ ಯಾವನೇ ರಾಜಕಾರಣಿ ಆಗಲಿ, ಯಾವುದೇ ಪಕ್ಷ ಆಗಲಿ ಅವರಿಗೆ ಚಪ್ಪಲಿ ತಗೊಂಡು ಹೊಡೆದು ಕಳಿಸಿ. ಅವರ ಮಕ್ಕಳನ್ನು ಕಳಿಸೋಕೆ ಹೇಳಿ ಮತಾಂತರಕ್ಕೆ. ಬಡವರ ಮನೆಯ ಅಥವಾ ಹಿಂದೂ ಹೆಣ್ಣು ಮಕ್ಕಳನ್ನು ಅಡ್ಡ ಇಟ್ಕೊಂಡು ಕೇವಲ ವೋಟ್ ಬ್ಯಾಂಕ್ಗಾಗಿ ಮತಾಂತರ ಮಾಡಿಕೊಳ್ಳಿ, ಅದಕ್ಕೆ ಕಾನೂನಿನ ತಿದ್ದುಪಡಿ ಬೇಡ ಅನ್ನೋದಾದರೆ ಅಲ್ಲಿ ಯಾವನೋ ತಲೆ ಹಿಡಿಯೋ ಕೆಲಸ ಮಾಡೋನಿಗೂ ಇಂತಹ ರಾಜಕಾರಣಿಗೂ ಏನ್ರಿ ವ್ಯತ್ಯಾಸ? ಅಲ್ಲಿ ಯಾವನೋ ದುಡ್ಡಿಗಾಗಿ ತಲೆ ಹಿಡಿಯೋ ಕೆಲಸ ಮಾಡಿದರೆ ಕೆಲ ರಾಜಕಾರಣಿಗಳು ಹಿಂದೂ ಹೆಣ್ಣು ಮಕ್ಕಳ ತಲೆ ಹಿಡಿಯೋಕೆ ನಿಂತಿದ್ದಾರೆ. ಇಂಥವ್ರನ್ನ ಹುಡುಕಿ ಮೊದಲು ಅವರನ್ನು ವೋಟ್ ಹಾಕದೆ ಮನೆಯಲ್ಲಿ ಮಲಗಿಸಿ, ಆಗ ಸರಿಯಾಗುತ್ತೆ, ಸಮಾಜ ಸರಿಯಾಗುತ್ತೆ. ಇಲ್ಲ ಅಂದರೆ ನಾಳೆ ನಮ್ಮನೆ ಹೆಣ್ಣು ಮಕ್ಕಳನ್ನು ಈ ಬಡ್ಡಿ ಮಕ್ಕಳು ತಲೆ ಹಿಡಿದು ಬಿಡ್ತಾರೆ. ಒಟ್ಟಿನಲ್ಲಿ ಭಾರತ ಬದಲಾವಣೆ ಆಗ್ತಾ ಇದೆ. ಅದನ್ನು ನೋಡಿ ನಾವು ಖುಷಿ ಪಡಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಇಂಥದ್ದೆಲ್ಲ ಆಗಲ್ಲ ಬಿಡಿ. ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಇದನ್ನು ನೋಡಿ ನಾವು ದುಃಖ ಪಡಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿಗರು ಅಯೋಗ್ಯರು, BJPಯಲ್ಲಿರೋ ನಾಯಕರು ಅಂತ ಹೇಳಿಕೊಳ್ಳೋರು ಷಂಡರು, ಕೈಲಾಗದವರು. ಕೇವಲ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇರ್ತಾರೆ, ಕಿತ್ತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವರೆಲ್ಲ ಯಾವನಿಗ್ರಿ ಬೇಕು? ಮತ ಕೇಳೋಕೆ ಬಂದಾಗ ಕೈಲಾಗದವರನ್ನು ಮೆಟ್ಟು ತಗೊಂಡು ಒಡೆದು ಕಳಿಸಿ. ರಾಜ್ಯದಲ್ಲಿರೋ ಬಹುತೇಕ BJP ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳೇ. ನಾವು ಬೇರೆ ರಾಜ್ಯದಲ್ಲಿ ಆಗೋ ಒಳ್ಳೆ ಕೆಲಸಗಳನ್ನು ನೋಡಿ ಖುಷಿ ಪಡಬೇಕು ಅಷ್ಟೇ. ನಮ್ಮ ರಾಜ್ಯದಲ್ಲಿ ಅಂತಹ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದನ್ನು ಯೋಚನೆ ಕೂಡ ಮಾಡೋಕ್ಕೆ ಆಗಲ್ಲ. ಒಟ್ಟಿನಲ್ಲಿ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಒಳ್ಳೆಯ ನಿರ್ಧಾರ ಆಗ್ತಾ ಇದೆ. ಅಂಥದ್ದೇ ಒಳ್ಳೆಯ ಕೆಲಸ ಬಲವಂತದ ಮತಾಂತರಕ್ಕೆ ಮರಣದಂಡನೆ ವಿಧಿಸೋಕೆ ಕಾನೂನಿನ ತಿದ್ದುಪಡಿಯನ್ನು ತರೋಕೆ ಮಧ್ಯಪ್ರದೇಶದ ಸರ್ಕಾರ ಹೊರಟಿದೆ. ಇದನ್ನು ನೋಡ್ತಾ ಇದ್ರೆ ಖುಷಿ ಪಡಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು? ಇದನ್ನು ತಗೊಂಡು ಬರೋಕ್ಕೆ ಹೊರಟಾಗ ಕೆಲವರು ಇರ್ತಾರಲ್ಲ, ಅಡ್ಡ ಇಟ್ಕೊಂಡು ಅಡ್ನಾಡಿಗಳ ಥರ ಆಡೋರು. ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದು ಗೆಳೆಯರೆ, ಮಧ್ಯಪ್ರದೇಶ ಸರ್ಕಾರ ಬಲವಂತದ ಮತಾಂತರಕ್ಕೆ ಮರಣದಂಡನೆಯನ್ನು ವಿಧಿಸೋ ಕಾನೂನಿನ ತಿದ್ದುಪಡಿಯನ್ನು ತರೋಕೆ ಹೊರಟಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.